ಹಬ್ಬಕ್ಕೆ ಹಾಲಿಡೇ ಇದೆ ಆರಾಮಾಗಿ ಇರೋಣ ಅಂತ ಹೇಳಿ ಗುಜರಾತಿಂದ ಬಂದಿರೋ ನಮ್ಮಣ್ಣನ ತೋಟದ ಕೆಲಸಕ್ಕೆ ಹಾಕೊಂಡು ರುಬ್ತಾ ಇದ್ರು. ಇವತ್ತು ಬೆಳಗ್ಗೆನೆ ನಾನು ಮತ್ತೆ ನಮ್ಮಣ್ಣ ತೋಟ ಹತ್ರ ಬಂದಿದ್ವಿ. ಏನಪ್ಪಾ ಕೆಲಸ ಅಂದ್ರೆ ಸೇವಂತಿಗೆ ತೋಟ ಎಲ್ಲ ಮುಗ್ದು ಬಂದಿತ್ತು. ಅದಕ್ಕೆ ಅದರಲ್ಲಿರೋ ಡ್ರಿಪ್ ಎಲ್ಲ ಕಿತ್ತು ಹೊರಗಡೆ ಹಾಕಿ ಆ ತೋಟ ಕ್ಲೀನ್ ಮಾಡೋ ಕೆಲಸ ಇತ್ತು. ಪಾಪ ನಮ್ಮ ಅಣ್ಣಂಗೆ ಒಂದು ವಾರ ಆಫೀಸ್ ರಜಾ ಅಂತ ಹೇಳಿ ಗುಜರಾತಿಂದ ಊರಿಗೆ ಬಂದಿದ್ದ, ಸ್ವಲ್ಪ ದಿನ ಆರಾಮಾಗಿದ್ದು ಹೋಗೋಣ ಅಂತ ಹೇಳಿ. ಆದ್ರೆ ನಮ್ಮನೆಯವರು ಅವನನ್ನು ತೋಟಕ್ಕೆ ಕೆಲಸಕ್ಕೆ ಹಾಕೊಂಡು ರುಬ್ತಾ ಇದ್ರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಹಾಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿದ್ರು. ಏನಕ್ಕಪ್ಪ ಅಂದ್ರೆ ನಮ್ಮ ಗುಂಡಾಗೆ ಜ್ವರ ಬಂದಿದೆ, ಬೇಗ ಬಾ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅಂದ್ರು. ಸರಿ ಅಂತ ಹೇಳಿ ಬೇಗ ಕೆಲಸ ಮುಗಿಸಿ ತೋಟ ಹತ್ರ ಸೀದಾ ಮನೆ ಹತ್ರ ಹೋದೆ. ಮನೆ ಹತ್ರ ಹೋಗಿ ಗಾಡಿ ತಗೊಂಡು ಸೀದಾ ನಾನು ಮತ್ತೆ ನಮ್ಮ ದೊಡ್ಡಮ್ಮ ಹಾಸ್ಪಿಟಲ್ಗೆ ಅಂತ ಹೋದ್ವಿ. ಅಲ್ಲಿ ಅವನಿಗೆ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಸೀದಾ ಅವ್ರನ್ನ ಕರ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಗುಂಡನಿಗೆ ಅಂತ ತಂದಿರೋ ಈಗನ್ನು ನನ್ನ ಕಣ್ಣಿಗೆ ಬಿತ್ತು. ಆಮೇಲೆ ಅಲ್ಲಿಂದ ನಮ್ಮ ಅಪ್ಪ ಇಲ್ಲ ಅಂತೇಳಿ ಬೀನ್ಸ್ನ ಆಟೋಗೆ ಲೋಡ್ ಹಾಕೊಂಡು ಸೀದಾ ಬಿಕೋಟೆ ಮಾರ್ಕೆಟ್ಗೆ ಹೋದೆ. ಆಯ್ತು. ಆಮೇಲೆ ಏನೂ ಇಲ್ಲ, ಮಾರ್ಕೆಟಿಂದ ಮನೆಗೆ ಬಂದು ಬಿಟ್ಬಿಟ್ಟಿರೋ ಹೂ ತೋಟದಲ್ಲಿ ಹಸು ಮೇಲಿ ಅಂತ ಸ್ವಲ್ಪ ಹಸು ಬಿಟ್ಟೆ. ಇವತ್ತಿಗೆ ನಾನು ಮಾಡಿದ್ದಿಷ್ಟೇ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್.